ಎಂಟರ್ಟೈನ್ಮೆಂಟ್ ಆಗುತ್ತೆ, ಅವನಿಗೂ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಎಷ್ಟು ಇಷ್ಟಪಟ್ಟು ದೊಡ್ಡ ಕ್ಯಾನ್ನ ಫಿಲ್ ಮಾಡಿದ್ದೆ ನೀರಿಗೆ ಅಂತೇಳಿ. ನೋಡು ಬಂದಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಅಂತ ತಗೊಂಡೇ ಇಲ್ಲ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಈ ಥರನೂ ಆಗುತ್ತೆ ಅಲ್ವಾ. ಮಮ್ಮಿಗೆ ಎಲ್ಲಿ ಕರ್ಕೊಂಡು ಹೋಯ್ತುತ್ತ? ಜೀವ ತೋರ್ಸ್ಲಕ್ಕ? ಕಾರ್ ಯಾರು ನಡೆಸ್ತಾರ? ಯಾರು? ಪಪ್ಪನ ಹರ್ಷ? ನೀವು ನೋಡ್ಬೋದು ನಮ್ಮ ಹರ್ಷ ಎಷ್ಟು ಖುಷಿಯಿಂದ ಇದ್ದಾನೆ ಅಂತಂದೇಳಿ. ಹಂಗಾಗಿ ಫುಲ್ ಎಂಜಾಯ್ ಮಾಡ್ಕೊತ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಏನಿಲ್ಲ, ಎಲ್ಲರೂ ಒಂದೊಂದು ಕಪ್ ಹಾಲು ಕುಡಿದು ಮನೆಯಿಂದ ಬಿಟ್ಟಿರೋದು. ಬ್ರೇಕ್ಫಾಸ್ಟ್ ಊಟ ಎಲ್ಲ ಹೊರಗಡೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹರ್ಷ ಅದೇ ಹೇಳ್ತಿದ್ದ. ನಾನು ಝೀಬ್ರಾ ನೋಡೋಕೆ ಹೋಗ್ತಿದ್ದೀವಿ, ಇದು ಜಿರಾಫಿ ನೋಡೋಕೆ ಹೋಗ್ತಿದ್ದೀವಿ ಅಂತ ಅವನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದ. ನಾವು ಲೊಕೇಶನ್ ಹಾಕಿದ್ವಿ. ನಮ್ಮ ಮನೆಯಿಂದ ಬನ್ನೇರುಘಟ್ಟಕ್ಕೆ 14 ಕಿಲೋಮೀಟರ್ ತೋರಿಸ್ತಾ ಇದ್ರು. ಅರೌಂಡ್ 45 ಮಿನಿಟ್ಸ್. ನಾವು ಅಂದರೆ 1 ಅವರ್ ಆಗ್ಬೋದು ಮೇ ಬಿ ಹೋಗೋಕ್ಕೆ ಅಂತೇಳಿ. ಅದಕ್ಕೆ ಟ್ಯಾಂಕ್ನ ಫುಲ್ಲಾಗಿ ಪೆಟ್ರೋಲ್ನ ತುಂಬಿಸ್ಕೊಂಡು ನಾವು ಹೊರಟುಬಿಟ್ವಿ ನಮ್ಮ ಬನ್ನೇರುಘಟ್ಟ. ಊಟ ಮಾಡಿರಿ ನೀವು? ಬ್ರೇಕ್ಫಾಸ್ಟ್ ಮಾಡಿರಿ? ಹರ್ಷನ್ ಹೊಟ್ಟಿ ತುಂಬದ ಇಲ್ಲ? ಮಾತಾಡ್ಬೇಕಪ್ಪ. ಹೊಟ್ಟೆ ತುಂಬಿಲ್ಲ, ಏನು ತಿಂದಿಲ್ಲ. ಮಾರ್ನಿಂಗ್ ಎದ್ದು ಏನು ತಿಂದಿಲ್ಲ ನೀವು? ಹಾಲು ಕುಡ್ದಿದ್ದಿ ಇಲ್ಲ? ಹಾಲು ಕುಡ್ದಿಲ್ಲ. ಇವಾಗ ಆಲ್ರೆಡಿ ನಾವು ಹೊರಟು ಒಂದು 15 to 20 ಮಿನಿಟ್ಸ್ ಆಗಿದೆ ಅಷ್ಟೇ. ನಮ್ಮ ಹರ್ಷಗೆ ಹೊಟ್ಟೆನೇ ತುಂಬಿಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನನ್ನ ಮನೆಯಿಂದನೇ ಕೊಬ್ಬರಿ ಉಂಡಿನ ತಗೊಂಡು ಬಂದಿದ್ದೆ. ಅದನ್ನ ಅವನಿಗೆ ಒಂದು ತಿನ್ನ ಕೊಟ್ವಿ, ನಾವು ಒಂದೊಂದು ತಿನ್ಕೊಂಡ್ವಿ ಇಬ್ಬರು. ಮಕ್ಕಳ ಜೊತೆಲಿ ಇದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ, ಹಂಗಾಗಿ ಏನ್ ಕೌಂಟ್ ಮಾಡ್ತೀರಿ? ಚಿಕ್ಕವನಿದ್ದಾಗಿಂದನೇ ನಮ್ಮ ಹರ್ಷಗೆ